ನದಿಗಳು ನಮ್ಮ ಜೀವನಾಡಿಯಾಗಿವೆ. ಮನುಷ್ಯ ಮಾತ್ರವಲ್ಲದೆ ಪ್ರಾಣಿ, ಪಶು, ಪಕ್ಷಿ, ಮರ, ಗಿಡ, ಜಲಚರ ಜೀವಿಗಳು ಸೇರಿ ಸಮಗ್ರ ಜೀವ ಸಂಕುಲವೇ ನದಿಗಳ ನೀರನ್ನು ಅವಲಂಬಿಸಿದೆ. ಆದ್ದರಿಂದ ಜೀವನದಿ ಎಂಬ ಪರಿಕಲ್ಪನೆ ಬಂದಿದೆ. ನದಿಗಳನ್ನು ಜೀವಂತವಾಗಿರಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ಅವುಗಳ ನೀರು ಮಲಿನವಾಗದಂತೆ ಪರಿಸರ ಸ್ವಚ್ಛತೆಯನ್ನು ಕೂಡ ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ. ಉಡುಪಿ ಜಿಲ್ಲೆಯ ಜೀವನದಿ ಪಾಪನಾಶಿನಿ ಇದೀಗ ಮಲಿನಗೊಳ್ಳಲು ಆರಂಭಿಸಿದೆ. ಅದಕ್ಕೆ ಕಾರಣ ಎನ್ನುವುದು ಈ ಸ್ಟೋರಿ ನೋಡಿ. ಹೌದು, ಉಡುಪಿ ಸಮೀಪದ ಉದ್ಯಾವರವು ಕ್ರಿಸ್ತಪೂರ್ವ 3-4ನೇ ಶತಮಾನದಷ್ಟು ಹಳೆಯದಾದ ಅಳುಪ ರಾಜವಂಶದ ಆರಂಭಿಕ ರಾಜಧಾನಿಗಳಲ್ಲಿ ಒಂದಾಗಿದ್ದ ಪುರಾತನ ಬಂದರು ಪಟ್ಟಣ. ಉದ್ಯಾವರ ಹೆಚ್ಚಿನ ಭಾಗ ನೀರಿನಿಂದ ಆವರಿಸಿಕೊಂಡಿದ್ದು, ಈ ಭಾಗದಲ್ಲಿ ಮೀನುಗಾರಿಕೆ ಅವಲಂಬಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜೀವನವನ್ನ ಸಾಗಿಸುತ್ತಿದ್ದಾರೆ. ಪಾಪನಾಶಿನಿ ನದಿ ಉದ್ಯಾವರ ಪರಿಸರವನ್ನ ಆವರಿಸಿಕೊಂಡಿದ್ದು, ಈ ಭಾಗದ ಜನರ ಜೀವನಾಡಿಯಾಗಿದೆ. ಮೀನುಗಾರಿಕೆ, ಕೃಷಿ, ಕುಡಿಯಲು ಮಾತ್ರವಲ್ಲದೆ ದೇವತಾ ಕಾರ್ಯಕ್ರಮಕ್ಕೂ ಕೂಡ ಈ ನದಿಯ ನೀರನ್ನ ಬಳಕೆ ಮಾಡಲಾಗುತ್ತಿದೆ. ಇಂತಹ ಬಹುಪಯೋಗಿ ನದಿ ಇದೀಗ ಪ್ಲಾಸ್ಟಿಕ್ ಮತ್ತು ಇತರ ತ್ಯಾಜ್ಯಗಳಿಂದ ಮಲಿನಗೊಳ್ಳುತ್ತಿದೆ. ಒಂದು ಕಡೆ ಪ್ಲಾಸ್ಟಿಕ್ ಮಾಲಿನ್ಯ, ಇನ್ನೊಂದು ಕಡೆ ಹಂದಿ ಸಾಕಾಣಿಕೆಯ ಘಟಕದ ಸ್ವಚ್ಛಗೊಳಿಸಿದ ನೀರನ್ನ ನೇರವಾಗಿ ನದಿಗೆ ಬಿಡಲಾಗುತ್ತಿದೆ. ಅಲ್ಲದೆ ತ್ಯಾಜ್ಯಗಳನ್ನು ಕೂಡ ಈ ನದಿಗೆ ಎಸೆಯಲಾಗುತ್ತಿದೆ. ಪಾಪನಾಶಿನಿ ನದಿಯ ದಡದಲ್ಲಿ ಬೃಹತ್ ಹಂದಿ ಸಾಕಾಣಿಕೆ ಘಟಕ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಉಡುಪಿ ಜಿಲ್ಲೆಯ ಹೋಟೆಲ್ ಮತ್ತು ಕ್ಯಾಟರಿಂಗ್ ತ್ಯಾಜ್ಯಗಳನ್ನು ತಂದು ಈ ಕೇಂದ್ರದ ಹಂದಿಗಳಿಗೆ ಆಹಾರವಾಗಿ ನೀಡಲಾಗುತ್ತಿದೆ. ಉಳಿದ ತ್ಯಾಜ್ಯವನ್ನು ನೇರವಾಗಿ ನದಿಗೆ ಎಸೆಯಲಾಗುತ್ತಿದೆ. ಹಂದಿ ಘಟಕವನ್ನ ಸ್ವಚ್ಛಗೊಳಿಸಿದ ನೀರನ್ನ ಕೂಡ ನೇರವಾಗಿ ನದಿಗೆ ಬಿಡಲಾಗುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಪಡುಕೆರೆ ಪರಿಸರದಲ್ಲಿ ಬೋಟಿಂಗ್, ಕಯಾಕಿಂಗ್ ಮುಂತಾದ ಜಲಸಾಹಸ ಕ್ರೀಡೆಗಳು ನಡೆಯುತ್ತಿದ್ದು, ಈಗ ಜನ ಈ ಕಡೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಪಾಪನಾಶಿನಿ ನದಿಯ ನೀರು ಕಲುಷಿತಗೊಳ್ಳುತ್ತಿರುವುದರಿಂದ ಪರಿಸರದ ಜನರಿಗೆ ದುರ್ವಾಸನೆಯಿಂದ ಜೀವನವನ್ನ ಸಾಗಿಸಲು ಕಷ್ಟಕರವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಪಾಪನಾಶಿನಿ ನದಿಯ ದಡದಲ್ಲಿ ಹಂದಿ ಸಾಕಾಣಿಕೆ ಘಟಕಕ್ಕೆ ಪರವಾನಗಿ ನೀಡಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಉಡುಪಿ ಜಿಲ್ಲೆಯ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹುತೇಕ ಭಾಗ ನದಿ ಆವರಿಸಿಕೊಂಡಿದ್ದು, ಈ ಭಾಗದ ಹೆಚ್ಚಿನ ಜನರ ಉದ್ಯೋಗವೇ ಮೀನುಗಾರಿಕೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ತಾವು ಈ ಒಂದು ನದಿಯ ದಡದಲ್ಲಿ ಗಮನಿಸಬೇಕು. ಈ ಒಂದು ನದಿಯ ತೀರದಲ್ಲಿ ಹಂದಿ ಸಾಕಾಣಿಕಾ ಕೇಂದ್ರ ಕೂಡ ನಿರ್ಮಾಣಗೊಂಡಿದ್ದು, ಬಹಳ ದಿನಗಳಿಂದ ಈ ಭಾಗದಲ್ಲಿ ಈ ಒಂದು ಹಂದಿ ಸಾಕಾಣಿಕಾ ಕೇಂದ್ರ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಈ ಒಂದು ಹಂದಿ ಸಾಕಾಣಿಕೆ ಮಾಡುವುದರಿಂದ ಅದರ ವೇಸ್ಟೇಜ್ ನೀರುಗಳನ್ನು ನದಿಗೆ ಬಿಡಲಾಗ್ತಿದೆ ಎಂಬ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಅದೇ ರೀತಿಯಲ್ಲಿ ಈ ಒಂದು ಹಂದಿಗಳಿಗೆ ತರುವಂತಹ ತ್ಯಾಜ್ಯಗಳು ಹೋಟೆಲ್ಗಳಿಂದ, ಸ್ಥಳೀಯ ಹೋಟೆಲ್ಗಳಿಂದ ತ್ಯಾಜ್ಯಗಳನ್ನು ತರ್ತಾರೆ. ಅದಕ್ಕೆ ಹಂದಿಗಳಿಗೆ ಆಹಾರವಾಗಿ ಉಪಯೋಗಿಸಿದ ನಂತರ ಉಳಿದಂತಹ ತ್ಯಾಜ್ಯಗಳನ್ನು ನೇರವಾಗಿ ನದಿಗೆ ಎಸೆಯಲಾಗ್ತದೆ. ತಾವು ಗಮನಿಸಬೇಕು. ಯಾಕಂತೇಳಿದ್ರೆ ಆ ಭಾಗದಲ್ಲಿ ಸಾಕಷ್ಟು ಗಿಡುಗಗಳು ಹಾರಾಡ್ತಾ ಇದೆ. ಯಾಕಂತೇಳಿದ್ರೆ ತಮಗೂ ಕೂಡ ಅಲ್ಲಿ ಆಹಾರ ಸಿಗ್ತದೆ ಎಂಬ ಒಂದು ರೀತಿಯಲ್ಲಿ ಆ ಭಾಗದಲ್ಲಿ ಹಾರಾಡ್ತಾ ಇದೆ. ಇಲ್ಲಿ ನದಿಯ ತೀರದಲ್ಲೇ ಈ ಒಂದು ಕೇಂದ್ರವನ್ನು ಮಾಡಿ ಎಲ್ಲ ವೇಸ್ಟೇಜ್ ನೀರುಗಳನ್ನು ನದಿಗೆ ಬಿಡುವುದರಿಂದ ಈ ಒಂದು ಭಾಗದ ಜನರಿಗೆ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಪರಿಸರದಲ್ಲಿ ಏನು ಪ್ರವಾಸಿ ಕೇಂದ್ರ ಕೂಡ ಆಗಿರುವುದರಿಂದ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ದೋಣಿ ವಿಹಾರಕ್ಕಂತೇಳಿ ಈ ಒಂದು ಭಾಗದಲ್ಲಿ, ನದಿ ಭಾಗದಲ್ಲಿ ಬರ್ತಾರೆ. ಅವರಿಗೂ ಕೂಡ ಒಂದು ವಾಸನೆ ಬರುವುದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಅದೇ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ, ಈ ಒಂದು ನದಿಯಲ್ಲಿ ಮೀನುಗಾರಿಕೆಯನ್ನು ಕೂಡ ಮಾಡ್ತಾರೆ. ಮೀನುಗಾರಿಕೆ ಮಾಡುವುದರಿಂದ ಜನರಿಗೂ ಕೂಡ ತೊಂದರೆ ಆಗ್ತಾಯಿದೆ. ಅಂದರೆ ಈ ಒಂದು ಹಂದಿ ಸಾಕಾಣಿಕಾ ಕೇಂದ್ರವು ಸಾಕಷ್ಟು ಜನರಿಗೆ ತೊಂದರೆಯನ್ನು ನೀಡ್ತಾ ಇದೆ. ಸ್ಥಳೀಯ ಗ್ರಾಮ ಪಂಚಾಯತ್ ಇಂತಹ ಹಂದಿ ಕೇಂದ್ರಗಳಿಗೆ ಪರಿಶೀಲನೆ ಮಾಡಬೇಕು. ಅವರು ವೇಸ್ಟೇಜ್ ನೀರುಗಳನ್ನು ಎಲ್ಲಿಗೆ ಬಿಡ್ತಾ ಇದ್ದಾರೆ ಮತ್ತು ಯಾವ ರೀತಿಯಲ್ಲಿ ತಮ್ಮ ಹಂದಿ ಘಟಕವನ್ನು ನಿರ್ವಹಿಸ್ತಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೇಕು. ತಾವಿಲ್ಲಿ ನೇರವಾಗಿ ಗಮನಿಸಬಹುದು. ಇಂತಹ ನದಿಯ ತೀರದಲ್ಲಿ ಹಂದಿ ಕೇಂದ್ರವನ್ನು ಮಾಡಿಕೊಂಡು ಜನರಿಗೆ ತೊಂದರೆ ಕೊಡುವಂತಹ ಇಂತಹ ಹಂದಿ ಸಾಕಾಣಿಕಾ ಕೇಂದ್ರದ ಮೇಲೆ ಕ್ರಮ ಕೈಗೊಳ್ಳಬೇಕು. ಉದ್ಯಾವರ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಶೀಘ್ರವಾಗಿ ಆ ಒಂದು ಭಾಗಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7. ಏನೇ ಆಗಲಿ ನಮ್ಮ ಪರಿಸರ, ನಮ್ಮ ನದಿಗಳನ್ನು ಉಳಿಸುವ ಕೆಲಸ ಎಲ್ಲರ ಜವಾಬ್ದಾರಿ.
ಪರಿಸರ ಹಾನಿಯಾಗುವ ಯಾವುದೇ ಘಟಕಗಳಿಗೆ ಯಾವತ್ತೂ ಕೂಡ ಪರವಾನಗಿ ನೀಡಬಾರದು ಎಂಬುದು ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕೂಡ್ಲ 24x7 ಉಡುಪಿ.